ನಮ್ಮ ಸನಾತನ ಸಂಪ್ರದಾಯದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದಂಥ ವಿಶೇಷ ಮಹತ್ವವಿದೆ. ಅಂತಹ ಪವಿತ್ರ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು. ನಾಗದೇವತೆಯನ್ನು ಪೂಜಿಸೋದು, ಹಾಗೆಯೇ ಕುಟುಂಬದವರ ಒಳಿತಿಗಾಗಿ ನಾಗರ ಕಟ್ಟೆಯನ್ನು ನಾವು ಪೂಜಿಸಿ ಸುತ್ತೋದು ನಮ್ಮ ನೆಮ್ಮದಿಗಾಗಿ, ಹಾಗೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗೋದು ಅನ್ನೋದಕ್ಕೋಸ್ಕರನೇ. ಹಾಗಾದರೆ ನಾಗರ ಪಂಚಮಿ ಎಂದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ಶ್ಲೋಕವನ್ನು ಹೇಳಬೇಕು, ಹಾಗೆ ನಾಗದೇವತೆಯನ್ನು ಪೂಜಿಸೋದ್ರ ಹಿಂದಿರುವಂತಹ ಒಂದು ವಿಶೇಷತೆ ಏನು, ಇವತ್ತಿನ ಈ ಒಂದು ಜೇಸ್ ಮಂತ್ರಲೋಕದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗರ ಪಂಚಮಿ ಅಂತ ನಾವು ಆಚರಿಸ್ತೀವಿ. ಈ ದಿನ ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯ ನಮ್ಮಲ್ಲಿ ಕೂಡ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ನಾಗರ ಪಂಚಮಿ ಅಂತಂದರೆ, ನಾಗರ ಪಂಚಮಿ ಅಂದರೆ ಕೇವಲ ನಾಗದೇವತೆಯ ಪೂಜೆ ಅಷ್ಟೇ ಅಲ್ಲ, ನಮ್ಮ ಪ್ರಕೃತಿ, ಜೀವಜಲ ಹಾಗೆ ಪರಿಸರದ ಮೇಲಿನ ಗೌರವ ಕೂಡ ಹೆಚ್ಚಿಸುವಂಥ ಹಾಗೆ ಆ ಒಂದು ಸುಂದರ ಆಚರಣೆಯು ಕೂಡ ಹೌದು. ಇಂದಿನ ಕಾಲದಲ್ಲಿ ನಮ್ಮ ಗುರು ಹಿರಿಯರು ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಒಂದು ಸ್ಥಾನಮಾನವನ್ನು ಕೊಡ್ತಿದ್ರು, ಅಂದರೆ ಮಹತ್ವವನ್ನು ಕೊಡ್ತಿದ್ರು. ಅದಕ್ಕಾಗಿ ನಾಗದೇವತೆಯನ್ನು ನಾವು ದೇವರ ರೂಪದಲ್ಲಿ ಗೌರವಿಸಿ ಪೂಜಿಸ್ತೀವಿ. ಇನ್ನು ನಮ್ಮ ಪುರಾಣಗಳಲ್ಲಿ ನಾಗರಿಗೆ ವಿಶೇಷವಾದಂಥ ಸ್ಥಾನವಿದೆ. ಆದಿಶೇಷ, ವಾಸುಕಿ, ತಕ್ಷಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ ಈ ಮುಂತಾದ ನಾಗರನ್ನು ನಾವು ಪುರಾಣಗಳಲ್ಲಿ ಕೂಡ ಉಲ್ಲೇಖಿಸಿ ಇವತ್ತಿನವರೆಗೂ ಕೂಡ ನಾವು ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ. ಭಗವಾನ್ ಮಹಾವಿಷ್ಣುವಿಗೆ ಆದಿಶೇಷನು ಶಯನವಾಗಿದ್ದಾರೆ. ಹಾಗೆಯೇ ಶಿವನ ಕಂಠದಲ್ಲಿ ನಾಗನಿಗೆ ಒಂದು ಬೃಹತ್ವವಾದಂತಹ ಸ್ಥಾನವಿದೆ. ಆದ್ದರಿಂದ ನಾಗರ ಪಂಚಮಿ ಎಂದು ನಾಗದೇವತೆಯನ್ನು ಭಕ್ತಿಯಿಂದ ಸ್ಮರಿಸಿ ಪೂಜಿಸಬೇಕು, ಅದು ಶುಭಕರ. ಹಾಗೆ ನಾಗರ ಪಂಚಮಿ ಎಂದು ನಾವೆಲ್ಲ ಏನು ಮಾಡಬೇಕು? ಈ ದಿನ ನಾಗರ ಪಂಚಮಿಯಂದು ಬೆಳಗ್ಗೆ ಬೇಗ ಎದ್ದು ಮನೆಯ ಸ್ವಚ್ಛ ಮಾಡಿಕೊಂಡು ದೇವರ ಮುಂದೆ ದೀಪ ಹಚ್ಚಬೇಕು. ನಾಗದೇವತೆಯನ್ನು ನಾವು ಭಕ್ತಿಯಿಂದ ಸ್ಮರಿಸಬೇಕು. ಸಾಧ್ಯವಾದರೆ ನಾಗದೇವತೆಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಬೇಕು. ಅರಿಶಿನ, ಕುಂಕುಮ, ಹೂವು, ಹಾಲು, ಹಾಗೆಯೇ ಪೂಜೆಗೆ ಅನುಗುಣವಾದಂತಹ ನಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ನಾವು ಪೂಜೆಯನ್ನು ಮಾಡಬೇಕು. ಆದರೆ ಜೀವಂತ ಹಾವುಗಳಿಗೆ ಹಾಲು ಕುಡಿಸೋದಕ್ಕೆ ಹೋಗೋದಾಗಲಿ ಅಥವಾ ನಾಗರ ಪ್ರತಿಮೆಯ ಮೇಲೆ ನೀವು ಹಾಲನ್ನು ಅಂದರೆ ಭಕ್ತಿದಾಯಕದಲ್ಲದೆ ಬೇಕಾಬಿಟ್ಟಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನು ಯಥೇಚ್ಛವಾಗಿ ಹಾಕಿ ಮತ್ತು ಕರ್ಪೂರವನ್ನು ಮುಂದೆ ಸುಡೋ ರೀತಿಯಾಗಿ ದಯವಿಟ್ಟು ಯಾರು ಮಾಡಬಾರ್ದು. ಅದಕ್ಕೊಂದು ವಿಶೇಷವಾದಂತಹ ಸ್ಥಾನವಿದೆ, ನಾವು ಭಕ್ತಿದಾಯಕವಾಗಿ ಮಾಡಬೇಕು. ಹಾಗೆ ನಾಗರ ಪಂಚಮಿ ಎಂದು ತಪ್ಪದೆ ನಾಗದೇವತೆಯನ್ನು ಸ್ಮರಿಸಿಕೊಂಡು ಈ ಪ್ರಸಿದ್ಧವಾದ ಶ್ಲೋಕವನ್ನು ನೀವು ಪಾರಾಯಣ ಮಾಡಲೇಬೇಕು. ಅದ್ಯಾವುದು? ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಯಂ ತಥಾ. ಹಾಗೆಯೇ ಏತಾನಿ ನವನಾಮನಿ ನಾಗನಾಂ ಚ ಮಹಾತ್ಮಾನಾಂ ಸಾಯಂಕಾಲೇ ಪಠೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ. ಈ ಶ್ಲೋಕವನ್ನು ಪಠಿಸುವಾಗ ಮನಸ್ಸಿನಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಹಾಗೆಯೇ ನಂಬಿಕೆ ಇರಲೇಬೇಕು. ಇನ್ನು ಪೂಜೆಯ ಕೊನೆಯಲ್ಲಿ, ಅಂದರೆ ನೀವೆಲ್ಲ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದಾದರೆ ಸಾಧ್ಯವಾದಾಗ ದಯವಿಟ್ಟು ನೀವು ನಾಗರದೇವ ಕಟ್ಟೆಗೆ ಹೋಗಿ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ಮಂತ್ರವನ್ನು ಹೇಳಿ. ಓಂ ನಾಗದೇವತಾಯ ನಮಃ ಈ ಒಂದು ಮಂತ್ರವನ್ನು ದಯವಿಟ್ಟು ಪಾರಾಯಣ ಮಾಡಿ. ನೀವು 11 ಬಾರಿ ಆದರೂ ಮಾಡ್ಬೋದು, ಅದು ಸಾಧ್ಯವಾದಷ್ಟು ನಿಮ್ಮ ಭಕ್ತಿಗೆ ಅನುಗುಣವಾಗಿ ನೀವು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ನಿಮ್ಮ ಕುಟುಂಬಕ್ಕೆ ಸದಾ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿ ದೊರಲಿ ಅಂತ ನಾವು ಕೇಳ್ಕೊತೀವಿ. ನಾಗರ ಪಂಚಮಿಯ ಶುಭಾಶಯಗಳು.